ಎಷ್ಟು, ಆ ಮೊಬೈಲ್ ಎಷ್ಟು ವರ್ಷಗಳ ಕಾಲ ಬಾಳಿಕೆ ಬರುತ್ತೆ, ಅಂಡ್ ಆ ಮೊಬೈಲ್ನ ISO ಎಷ್ಟು, ಇದರ ಬಗ್ಗೆ ಇವತ್ತಿನ ಸಂಪೂರ್ಣವಾಗಿ ಇದರ ಮಾಹಿತಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಮಾಡಿ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆನೂ ಹೊಡೀರಪ್ಪ, ಸಬ್ಸ್ಕ್ರೈಬ್ ಬಟನ್ ಓವರ್ ಆದಲ್ಲಿ ಕ್ಷಮಿಸಿ. ಗುರು ಶಿಸ್ತಾಗಿ ಇವತ್ತಿನ ವಿಚಾರಕ್ಕೆ ಬರ್ತೀವಿ. ಮೊದಲನೇದಾಗಿ ಮೊಬೈಲ್ ಏನಿದೆ ಅಲ್ವಾ, ಇದು ಎಷ್ಟು ದಿವಸ ಬಾಳಿಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಮಗೆ ಮಾರ್ಕೆಟ್ ಅಲ್ಲಿ ಎರಡು ರೀತಿಯ ಮೊಬೈಲ್ಸ್ ಸಿಗುತ್ತೆ. ಆಂಡ್ರಾಯ್ಡ್ ಹಾಗೂ iOS ಬಗ್ಗೆನೂ ಮಾತಾಡ್ತಿಲ್ಲ, ಚೈನೀಸ್ ಹಾಗೂ ಇಂಡಿಯನ್ ಬ್ರ್ಯಾಂಡ್ ಮೊಬೈಲ್ಸ್ ಬಗ್ಗೆನೂ ಮಾತಾಡ್ತಿಲ್ಲ, ವಿವೋ ಓಪೋ ಮೊಬೈಲ್ಸ್ ಬಗ್ಗೆನೂ ಮಾತಾಡ್ತಿಲ್ಲ. ಶಿಸ್ತಾಗಿ ವಿಚಾರಕ್ಕೆ ಬರ್ತೀನಿ. ಮೊದಲನೇದಾಗಿ ನಮಗೆ ಮಾರ್ಕೆಟ್ಗಳಲ್ಲಿ 15 ದಿವಸಗಳ ಹಿಂದೆ ಲಾಂಚ್ ಆಗಿರೋ ಮೊಬೈಲ್ಸು ಸಿಗುತ್ತೆ, 1 ತಿಂಗಳ ಹಿಂದೆ ಲಾಂಚ್ ಆಗಿರೋ ಮೊಬೈಲ್ಸು ಸಹ ಸಿಗುತ್ತೆ, ಅರ್ಧ ವರ್ಷ ಅಂದ್ರೆ ಈ ವರ್ಷದ ಒಳಗೆ ಒಂದು 2-3 ತಿಂಗಳ ಹಿಂದೆ ಲಾಂಚ್ ಆಗಿರೋ ಮೊಬೈಲ್ಸು ಸಹ ನಮಗೆ ಸಿಗುತ್ತೆ. ಇದಕ್ಕೆ ನಾವು ಲೇಟೆಸ್ಟ್ ಮೊಬೈಲ್ ಅನ್ನೋಣ. ಈ ಲೇಟೆಸ್ಟ್ ಮೊಬೈಲ್ಸ್ಗಳು ಸಹ ನಮಗೆ ಸಿಗುತ್ತೆ. ಇದರಲ್ಲಿ ಇನ್ನೊಂದು ಕ್ಯಾಟಗರಿ ಬರುತ್ತೆ, 2-3 ವರ್ಷಗಳ ಹಿಂದೆ ಲಾಂಚ್ ಆಗಿರೋ ಮೊಬೈಲು. ಹೌದು, 2-3 ವರ್ಷಗಳ ಹಿಂದೆ ಲಾಂಚ್ ಆಗಿರೋ ಮೊಬೈಲ್ಸ್ಗಳು ನಮಗೆ ಸಿಗುತ್ತೆ, ಆದ್ರೆ ಅದು ಸ್ವಲ್ಪ ಚೀಪೆಸ್ಟ್ ಆಗಿರುತ್ತೆ. ಇದರಲ್ಲಿ ಯಾವ ತಗೋತೀರಾ ಅಂತ ನಿಮ್ಮಲ್ಲಿ ಬಿಟ್ಟಿದ್ದು. ಮೊದಲನೇದಾಗಿ ನಾವು ಒಂದು 2-3 ವರ್ಷಗಳ ಹಿಂದಿನ ಮೊಬೈಲ್ ಏನಾದ್ರು ಈಗ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ 2019-20 ಲಾಂಚ್ ಆಗಿರೋ ಮೊಬೈಲ್ ಈಗ ನಾವು 24ರಲ್ಲಿ ತಗೊಂಡ್ರೆ ಆ ಮೊಬೈಲ್ ಕಂಪ್ಲೀಟ್ಲಿ ವೇಸ್ಟ್ ಅಂತ ನಾನು ಹೇಳೋಕ್ಕಾಗಲ್ಲ. ಅದು ನೀವು ಯೂಸ್ ಮಾಡ್ಕೋತೀರಾ ಏನೋ ಓಕೆ, ಬಟ್ ಆ ಮೊಬೈಲ್ ಹೆಸರಿಗೆ ಸ್ಮಾರ್ಟ್ ಫೋನ್ ಆಗಿರುತ್ತೆ, ಬಟ್ ಅದರಲ್ಲಿ ನಿಮಗೆ ಯಾವುದೇ ರೀತಿಯ ಸ್ಮಾರ್ಟ್ ಫೀಚರ್ಸ್ ಸಿಗಲ್ಲ. ಫಾರ್ ಎಕ್ಸಾಂಪಲ್ OS ಆ ಮೊಬೈಲ್ ಲಾಂಚ್ ಆದಾಗ ಅದರಲ್ಲಿ ಆಂಡ್ರಾಯ್ಡ್ 11 ಇರುತ್ತೆ, ಅವ್ರು ನಿಮಗೆ 2 ಇಯರ್ಸ್ ಸಾಫ್ಟ್ವೇರ್ ಅಪ್ಡೇಟ್ ಕೊಟ್ಟರು ಅಂದ್ರೆ ಆಂಡ್ರಾಯ್ಡ್ 13 ಬರುತ್ತೆ. ಇದು ಆಂಡ್ರಾಯ್ಡ್ 14 ಬರೋ ಕಾಲ, ಮುಂದೆ ಆಂಡ್ರಾಯ್ಡ್ 15, ಇನ್ನೂ 2-3 ಇಯರ್ಸ್ ನಿಮ್ಗೆ ಯೂಸ್ ಮಾಡ್ಬೇಕಲ್ವಾ, ಹಾಗೇನು ಮಾಡ್ತೀರಾ? ಓಕೆ ಗುರು, ನನಗೆ ಹೊಸ ಫೀಚರ್ಸ್ ಏನೋ ಬೇಡ, ಬೇಸಿಕ್ ಅಂದ್ರೂ ಸಹ ಆ ಹಿಂದೆ ಅದು 4G ಮೊಬೈಲ್ ಲಾಂಚ್ ಆಗಿರುತ್ತೆ, ಈಗ ಲೇಟೆಸ್ಟ್ 5G ಇರುತ್ತಲ್ವಾ. ಓಕೆ ಅಂತೀರಾ, ಇಲ್ಲ ಗುರು ಈ ಮೊಬೈಲು 5Gನೇ ಅಂತ, ಇದನ್ನೂ ಬಿಡೋಣ. ಬಟ್ ನೀವೇನೇ ಹೇಳಿ, ಹಳೆ ಮೊಬೈಲ್ ಹಳೇದೇನೆ, ಹೊಸದೇನೆ. ಈಗ ಒಂದು 10 ವರ್ಷದ ಹಿಂದಿನ ಮೊಬೈಲ್ ನಾವು ಏನಾದರೂ ಹೋದ್ರೆ ಅದರಲ್ಲಿ ನಮಗೆ ರಿಮೂವೇಬಲ್ ಬ್ಯಾಟ್ರಿ ಬರುತ್ತೆ. ಅದೇ ನಾವು ಲೇಟೆಸ್ಟ್ ಮೊಬೈಲ್ಗಳಲ್ಲಿ ರಿಮೂವೇಬಲ್ ಬ್ಯಾಟ್ರಿ ಅನ್ನೋದು ಸಿಗಲ್ಲ. ಅದೇ ನಮಗೆ ಕ್ಯಾಮ್ರಾ ಅಪ್ಗ್ರೇಡೇಷನ್ ಅನ್ನೋದು ಅಷ್ಟೊಂದು ಇರಲ್ಲ. 10 ವರ್ಷದ ಹಿಂದಿನ ಮೊಬೈಲ್ಸ್ಗಳಲ್ಲಿ ನಮಗೆ ಆಗ ತಾನೇ ಆ ಮೊಬೈಲ್ ಲಾಂಚ್ ಆಗಿರೋ 50,000 ರೂಪಾಯಿ ಮೊಬೈಲ್ಗೂ ಈಗ ತಾನೇ ಲಾಂಚ್ ಆಗಿರೋ ಈ 10,000 ಮೊಬೈಲ್ಗೂ ಕ್ಯಾಮ್ರಾ ಕಂಪೇರ್ ಮಾಡಿದ್ರೆ ಆಬ್ವಿಯಸ್ಲಿ ಲೇಟೆಸ್ಟ್ ಜನರೇಷನ್ ಮೊಬೈಲ್ ಕ್ಯಾಮ್ರಾ ಅಪ್ಗ್ರೇಡ್ ಆಗಿರುತ್ತೆ. ಯಾಕಂದ್ರೆ ಇದ್ರ ಒಳಗಡೆ ಹೊಸ ಫೀಚರ್ಸ್, ಹೊಸ ಸಾಫ್ಟ್ವೇರ್ ಆಪ್ಟಿಮೈಸೇಷನ್ ಅಂಡ್ ಒಳ್ಳೆ ಪ್ರೊಸೆಸಿಂಗ್ ಇರುತ್ತೆ, ಒಳ್ಳೆ ಪ್ರೊಸೆಸರು ಸಹ ಇರುತ್ತೆ. ನೀವು ಒಂದು 2-3 ವರ್ಷದ ಹಳೆ ಮೊಬೈಲ್ ಏನಾದ್ರು ತೋಡ್ರಿ ಅಂದ್ರೆ ಅದರಲ್ಲಿ ನಿಮ್ಗೆ ಹಳೆ ಪ್ರೊಸೆಸರ್ ಆಗಿರ್ತಾರೆ, ಅಂದ್ರೆ ನಿಮ್ಮ ಮೊಬೈಲ್ ಅಷ್ಟೇ ಸ್ಲೋ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದು ಹಳೆ ಮೊಬೈಲ್ ಅನ್ಕೊಡಿ, ಇದು ಹೊಸ ಮೊಬೈಲ್ ಅನ್ಕೊಡಿ, ಇದ್ರಲ್ಲಿ ನಾನು ಯೂಟ್ಯೂಬ್ ಓಪನ್ ಮಾಡ್ತೀನಿ, ಪಟ್ ಅಂತ ಓಪನ್ ಆಗುತ್ತೆ. ಆದ್ರೆ ಇದ್ರಲ್ಲಿ ನಾನು 2-3 ಸಲ ಯೂಟ್ಯೂಬ್ ಓಪನ್ ಮಾಡಿ ಕ್ಲೋಸ್ ಮಾಡೋಷ್ಟರಲ್ಲಿ ಇದು 1 ಸಲ ಯೂಟ್ಯೂಬ್ ಓಪನ್ ಆಗುತ್ತೆ. ಇಷ್ಟು ಅರ್ಥ ಮಾಡ್ಕೊಳ್ಳಿ. ಅಂಡ್ ನಮಗೆ ಬಿಗಿನಿಂಗ್ ಅಲ್ಲಿ ಮೊಬೈಲ್ ನ ಬ್ಯಾಟ್ರಿ ಬ್ಯಾಕಪ್ ಅನ್ನೋದು ಸಖತ್ತಾಗಿ ಸಿಗುತ್ತೆ. ಅದೇ ನಾವು ಬರ್ತಾ ನೋಡ್ತಾರೆ ಸ್ಲೋ ಚಾರ್ಜಿಂಗ್ ಸಿಗುತ್ತೆ. ಅದಾದ್ಮೇಲೆ ನಾವು ದಿವಸಕ್ಕೆ 1 ಬಾರಿ ಚಾರ್ಜ್ ಮಾಡೋ ಪರಿಸ್ಥಿತಿ ಇತ್ತು, ಆದ್ರೆ ಈಗ ದಿವಸಕ್ಕೆ 2 ಬಾರಿ ಚಾರ್ಜ್ ಮಾಡೋ ಪರಿಸ್ಥಿತಿ ಬಂದಿರುತ್ತೆ. ಅಂಡ್ ಸ್ವಲ್ಪ ಬ್ಯಾಟ್ರಿ ಬ್ಯಾಕಪ್ ಅಷ್ಟು ಚೆನ್ನಾಗಿ ಕೊಡ್ತಿಲ್ಲ, ಅಂಡ್ ಸ್ಲೋ ಚಾರ್ಜಿಂಗ್ ಸಹ ಆಗುತ್ತೆ. ಸರಿನಾ? ಆಬ್ವಿಯಸ್ಲಿ ನೀವು ಒಂದು ಮೊಬೈಲ್ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಬರ್ತಾ ಅದು ಸ್ಲೋ ಆಗುತ್ತೆ. ಬ್ಯಾಟ್ರಿ ಅಂತೂ ನಾವು ಅಪ್ಗ್ರೇಡೇಷನ್ ಮಾಡಲೇಬೇಕು. ಕಡಿಮೆ ಅಂದ್ರೂ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ 3 ವರ್ಷ ಅಂತೂ ಆರಾಮಾಗಿ ಬಾಳಿಕೆ ಬರುತ್ತೆ. ಯಾಕಪ್ಪ ಅಂದ್ರೆ OS ಅಪ್ಡೇಟ್ಸು ಅಂಡ್ ಆ ಮೊಬೈಲ್ನ ಫೀಚರ್ಸು ಹಿಂಗೋ ಒಂದು ಒಳ್ಳೆ ಯೂಸ್ ಮಾಡ್ಬೋದು. ಸರಿನಾ? ಈ 3 ವರ್ಷದಲ್ಲೂ ಸಹ ನಾವು ಒಂದು 2 ವರ್ಷ ಮೊಬೈಲ್ಗೆ ಯಾವುದೇ ಪ್ರಾಬ್ಲಮ್ಸ್ ಬರಲ್ಲ. ಇದರ ನಂತರ ಏನೋ ಸ್ವಲ್ಪ ಬರುತ್ತೆ, ಅದ್ರ ಜೊತೆ ನಾವು ಕಾಂಪ್ರಮೈಸೇಷನ್ ಆಗಿ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಬ್ಯಾಟ್ರಿ ಬ್ಯಾಕಪ್ ಅಂಡ್ ಕ್ಯಾಮ್ರಾ ಕ್ವಾಲಿಟಿ ಅಂಡ್ ಸಾಫ್ಟ್ವೇರ್ ಅಪ್ಡೇಟ್ಸು, ಈ ರೀತಿಯ ಪ್ರಾಬ್ಲಮ್ಸ್ಗಳಿಂದ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವ ಜನತೆ ಏನಿದೆ ಅಲ್ವಾ, ಕೆಲವೊಬ್ರು ಗುರು ಈಗ iPhone 11 ಐತೆ ನನ್ನ ಹತ್ರ, ಬಿಡು ಈಗ ಲೇಟೆಸ್ಟ್ iPhone 15 ಆ ಫೀಚರ್ ನಾನು ಅನುಭವಿಸ್ಬಾರ್ದು ಅಂತ ಶಿಸ್ತಾಗಿ iPhone 15 ಹೋಗೋದು. ಅಂದ್ರೆ ನಾನು ಇದ್ರ ಬಗ್ಗೆ ಯಾವುದೇ ರೀತಿಯ ತಪ್ಪು ಮಾಹಿತಿ ಅಂತ ಹೇಳ್ತಿಲ್ಲ. ವರ್ಷಕ್ಕೊಂದ್ಸಲ, 6 ತಿಂಗಳಿಗೊಂದ್ಸಲ, 2 ವರ್ಷಕ್ಕೊಂದ್ಸಲ ಮೊಬೈಲ್ ಅಪ್ಗ್ರೇಡೇಷನ್ ಮಾಡ್ತಿದ್ದೀರಾ ಅಂದ್ರೆ ತಪ್ಪು ಗುರು, ವೇಸ್ಟ್ ಆಫ್ ಮನಿ. ಸರಿನಾ? ಇಂದಿನ ದಿನಗಳಲ್ಲಿ ನಮಗೆ iPhone 11 ಅಂಡ್ iPhone SE ಈ 3rd ಜನರೇಷನ್ ಏನಿದೆ ಅಲ್ವಾ, ಮಾರ್ಕೆಟಲ್ಲಿ ಇವತ್ತಿಗೂ ಸಹ ನಮ್ಗೆ ಸಿಗುತ್ತೆ. 2 ಬೆಲೆನೂ ಸಹ ಇವತ್ತಿಗೆ 50,000 ಇದೆ ಅರೌಂಡ್. ಈಗ ನಾವು 50,000 ಕೊಟ್ಟ ಮೊಬೈಲ್ ತಗೋಬೋದಾ? ನನ್ನನ್ನು ಕೇಳಿದ್ರೆ ದೇವರಾಣಿ ಪ್ಲೀಸ್ ತಗೊಳಕ್ ಹೋಗ್ಬಿಡಿ. ಯಾಕಪ್ಪ ಅಂದ್ರೆ ಈ iPhone 11 5-6 ವರ್ಷದ ಹಳೆ ಮೊಬೈಲ್ ಆಗಿದೆ. ಸರಿನಾ? ನೀವು ಹಂಗೂ ಚೀಪೆಸ್ಟ್ ಇತ್ತು ಬ್ರ್ಯಾಂಡು ಅಂತ ನೋಡ್ಕೊಂಡು ಈ iPhone 11 ಹೋದ್ರೆ ನಿಮ್ಮ ಹತ್ರ ಮೂರ್ಖರು ಇನ್ನೊಬ್ರು ಇರಲ್ಲ. ಒಂದು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಸಿಗಲ್ಲ, ಎರಡನೇದೇನಪ್ಪ ಅಂದ್ರೆ ಹೌದು ಹೊಸ ಮೊಬೈಲ್ ಅಂತ
ತಕ್ಷಣ ಬಿಗಿನಿಂಗ್ ಅಲ್ಲಿ ಚೆನ್ನಾಗಿರುತ್ತೆ ಅಂಡ್ ಇದ್ರ ನಿಮ್ಗೆ 5G ಸಪೋರ್ಟ್ ಅನ್ನೋದೇ ಇಲ್ಲ 4G ಗುರು. ಲೇಟೆಸ್ಟ್ ಐಫೋನ್ಗೆ ಓದ್ಕೊಂಡು ನೋಡಿ. ಅದೇ ನಾವೇನಾದ್ರು ಆ ಐಫೋನ್ 50,000 ಕೊಡೋ ಬದಲು 20ರಿಂದ 25,000ಕ್ಕೆ ಯಾವುದೋ ಒಂದು ಆಂಡ್ರಾಯ್ಡ್ ಮೊಬೈಲ್ ನಾವೇನಾದ್ರು ದುಡ್ಡು ಹಾಕಿದ್ವಿ ಅಂದ್ರೆ ಒಳ್ಳೊಳ್ಳೆ ಫೀಚರ್ಸ್, ಒಂದು ಒಳ್ಳೆ ಕ್ಯಾಮ್ರಾ ಅಪ್ಗ್ರೇಡೇಷನ್, ಒಳ್ಳೆ ಬಿಲ್ಡ್ ಕ್ವಾಲಿಟಿ ವಿತ್ ನ್ಯೂ AI ಫೀಚರ್ಸು ಎಲ್ಲ ಸಿಗುತ್ತೆ ನಮಗೆ. ಅದಕ್ಕೆ ಪ್ಲೀಸ್ ನೀವು ಈ ಹಳೆ ಮೊಬೈಲ್ಸ್ಗಳಿಗೆ ಹೋಗಲೇಬೇಡಿ. ಆ್ಯಂಡ್ ಸ್ವಲ್ಪ ಹಾರ್ಡ್ವೇರ್ ಪ್ರಾಬ್ಲಮ್ಸು ಸಹ ಬರುತ್ತೆ ಸರಿನಾ. ಕೆಲವೊಂದು ಸಲ ನಮ್ಮ ಚಾರ್ಜಿಂಗ್ ಪೋರ್ಟ್ ಹೋಗುತ್ತೆ, ಇನ್ನು ಕೆಲವೊಂದು ಸಲ ನಮ್ಮ ಬ್ಯಾಟ್ರಿ ಹೋಗುತ್ತೆ. ಬ್ಯಾಟ್ರಿ ಅಂತೂ ಆಬ್ವಿಯಸ್ಲಿ ನಾವು ಯೂಸ್ ಮಾಡಿರೋ ಥರ ಬ್ಯಾಟ್ರಿ ಬಳಕೆ ಹೋಗುತ್ತೆ ಸರಿನಾ. ನಾವು ಬ್ಯಾಟ್ರಿ ಅಂತೂ ಅಪ್ಗ್ರೇಡೇಷನ್ ಮಾಡಲೇಬೇಕು. ಅದೇ ರೀತಿ ನಮ್ಮ ಮೊಬೈಲ್ನ ಕ್ಯಾಮ್ರಾ ಸ್ವಲ್ಪ ಡಿಮ್ ಬರ್ತಾ ಹೋಗುತ್ತೆ. ಯಾಕಪ್ಪ ಅಂದರೆ ಇವರು ಕಂಪ್ನಿಯವ್ರು ಏನು ಮಾಡ್ತಾರೆ ಅಂದರೆ ಕೆಲವೊಂದು ಸಲ ನಿಮಗೆ OS ಫೀಚರ್ಸ್ ಕೊಡಲ್ಲ, ಇನ್ನು ಕೆಲವೊಂದು ಸಲ ಇವ್ರು ನಿಮಗೆ OS ಫೀಚರ್ಸ್ ಅಂದರೆ ಒಳ್ಳೆ ಸಾಫ್ಟ್ವೇರ್ ಅಪ್ಡೇಟ್ಸ್ ಇವ್ರು ನಿಮ್ಗೆ ಏನಾದರೂ ಕೊಟ್ಟರು ಅಂದರೆ ಅದರಲ್ಲಿ ಹೊಸ ಹೊಸ ಫೀಚರ್ಸ್ ನಿಮ್ಗೆ ಸಿಗುತ್ತೆ. ಬಟ್ ಆ ಮೊಬೈಲ್ನ ಅವರೇ ಸ್ವತಃ ಕಂಪ್ನಿಯವರೇ ಸ್ಲೋ ಮಾಡ್ತಾ ಹೋಗ್ತಾರೆ. ಯಾಕೆ ಹೇಳಿ ನೀವು ಅನ್ಬೋದು ಅವ್ರು ಏನು ಮಾಡ್ತಾರೆ ಗುರು ಅಂತ ಸ್ಲೋ. ನಾವು ಈ ಕಂಪ್ನಿನ ಟ್ರಸ್ಟ್ ಮಾಡ್ಕೊಂಡಿದ್ದೀವಿ ಅಂತ, ಅವರು ನಿಮ್ಮಲ್ಲಿ ಟ್ರಸ್ಟ್ ಇಟ್ಟೆ ಮೊಬೈಲ್ ಕೊಟ್ಟಿದ್ದು ಒಳ್ಳೆ ಅಪ್ಡೇಟ್ಸ್ ಕೊಡ್ತಾರೆ. ಓಕೆ, ಅವ್ರು ಅಪ್ಡೇಟ್ಸ್ ಏನೋ ಕೊಡ್ತಾರೆ, ಬಟ್ ನಿಮ್ಮ ಮೊಬೈಲ್ ಸ್ಲೋ ಮಾಡ್ತಾರೆ. ಅಲ್ಲ ಗುರು, ನೀವು 4ರಿಂದ 5 ವರ್ಷ ಒಂದು ಮೊಬೈಲ್ ಯೂಸ್ ಮಾಡಬೇಕು ಅಂತ ಕಂಪ್ನಿಯವ್ರ ಮೈಂಡಲ್ಲಿ ಏನಾದರೂ ಇದ್ರೆ ಅವ್ರು ವರ್ಷಕ್ಕೊಂದ್ಸಲ ಅರ್ಧ ವರ್ಷಕ್ಕೆ 2 ಸಲ ಮೊಬೈಲ್ಸ್ಗಳೆಲ್ಲ ಯಾಕೆ ಲಾಂಚ್ ಮಾಡ್ತಾರೆ ಹೇಳಿ. ಈ ಕಡೆ ಅಪ್ಡೇಟ್ ಕೊಡ್ತಾರೆ, ನಿಮ್ಮ ಈ ಹಳೆ ಮೊಬೈಲ್ನ ಸ್ಲೋ ಮಾಡ್ತಾರೆ, ಆಮೇಲೆ ತಗೊಳ್ಳಿ ಸರ್ ನಮ್ಮ ಹೊಸ ಮೊಬೈಲು ಅಂತ ಹೇಳ್ತಾರೆ. ಒಂದು ಒಳ್ಳೆ ಅಡ್ವರ್ಟೈಸ್ಮೆಂಟು ಕೊಡ್ತಾರೆ. ಈ ರೀತಿ ನೀವು ಹೋಗಕ್ಕೆ ಹೋಗ್ಬಿಡಿ. ಹಂಗಂತ ಹೇಳಿ ಅಪ್ಡೇಟ್ಸು ಮಾಡ್ಕೋಬಿಡಿ ಅಂತ ನಾನು ಹೇಳೋಕ್ಕಾಗಲ್ಲ. ಈಗ ನೋಡಿ, ನಾವು ಒಂದು ಮೊಬೈಲ್ ಯೂಸ್ ಮಾಡ್ತಿದ್ದೀವಿ ಅಂದರೆ ಒಂದ್ಸಲ ಅದ್ರ ಡಿಸ್ಪ್ಲೇ ಅಂತೂ ಹೋಗುತ್ತೆ. ನೀವು ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರೆ ನಿಮ್ಮ ಪುಣ್ಯ. ಈಗ ನೋಡಿ, ವರ್ಷದೊಳಗಡೆ 2ರಿಂದ 3 ಟೈಮ್ಸ್ ನಮ್ಮ ಮನೇಲಿರೋ ಮೊಬೈಲ್ ಡಿಸ್ಪ್ಲೇನೇ ಹೋಗಿದೆ, ನಂಬ್ತೀರಾ? ಬಟ್ ಸೀರಿಯಸ್ಲಿ ಈ ಡಿಸ್ಪ್ಲೇ ಹೋದಾಗಲೂ ಸಹ ಇದ್ರಲ್ಲಿ ನಮ್ಗೆ 2-3 ರೀತಿಯ ಡಿಸ್ಪ್ಲೇಸ್ ಬರುತ್ತೆ. ಒರಿಜಿನಲ್ ಡಿಸ್ಪ್ಲೇ, ಡೂಪ್ಲಿಕೇಟ್ ಡಿಸ್ಪ್ಲೇನು, ಫಸ್ಟ್ ಕಾಪಿ, ಸೆಕೆಂಡ್ ಕಾಪಿ, ಥರ್ಡ್ ಕಾಪಿ. ಅದೆಲ್ಲ ಬಿಡಿ, ನೀವು ಶಿಸ್ತಾಗಿ ಸರ್ವಿಸ್ ಸೆಂಟರ್ಗೆ ಹೋಗಿ ಒರಿಜಿನಲ್ ಡಿಸ್ಪ್ಲೇನೇ ಹಾಕ್ತೀರಾ ಅಂತ ಅಂದ್ಕೊಳ್ಳಿ, ಆಗಲೇ ಈ ಮೊಬೈಲಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ ಗುರು. ಹೇಗಾದ್ರೂ ರಿಪ್ಲೇಸ್ ಆಗಿರುತ್ತಲ್ವ ಕಾಂಪೋನೆಂಟ್ಸು, ಆದ ಕಾರಣದಿಂದ. ಇನ್ನು ಕೆಲವೊಂದು ಸಲ ನಮ್ಮ ಮೊಬೈಲ್ ಕೆಳಗಡೆ ಬಿದ್ದಾಗ ಮೊಬೈಲ್ ಡಿಸ್ಪ್ಲೇ ಹೋಗಿರುತ್ತೆ ಹೊರತು ಆ ಮೊಬೈಲ್ನ ಫ್ರಂಟ್ ಕ್ಯಾಮ್ರಾ ಏನೂ ಆಗಿರಲ್ಲ. ಬಟ್ ಇವರು ಡಿಸ್ಪ್ಲೇ ಅಳವಡಿಸೋ ಟೈಮಲ್ಲಿ ಒಂದು ನೀಟಾಗಿ ಡಿಸ್ಪ್ಲೇ ಅಳವಡಿಸೋದ ಕಾರಣ ಆ ಮೊಬೈಲ್ ಕ್ಯಾಮ್ರಾ ಹೋಗುತ್ತೆ. ಆಮೇಲೆ 890 ರೂಪಾಯಿ ಹಾಕೊಡ್ತೀವಿ ಕ್ಯಾಮ್ರಾ ಅಂತ ಹೇಳ್ತಾರೆ ಗುರು. ಹೌದು, ನೀವು ಯಾವುದೇ ಒಂದು ಮೊಬೈಲ್ ಯೂಸ್ ಮಾಡ್ತೀರಾ ಅಂದರೆ ಒಂದು ಲೇಟೆಸ್ಟ್ ಮೊಬೈಲ್ಸ್ ತೊಗೊಳ್ಳಿ. ಹಾಗಂತ ಹೇಳಿ ಹೈ ಎಂಡ್ ಬಜೆಟಿನ ಮೊಬೈಲ್ಸು ತೊಗೊಳ್ಳಿ ಅಂತ ನಾನು ನಿಮ್ಗೆ ಹೇಳ್ತಿಲ್ಲ. 50,000 ಮೇಲೆ ಹೋಗಲಿ, ಐಫೋನ್ಗೆ ಹೋಗಿ, ಗೂಗಲ್ಗೆ ಹೋಗಿ, ಸ್ಯಾಮ್ಸಂಗ್ನ ಫ್ಲ್ಯಾಗ್ಶಿಪ್ ಮೊಬೈಲ್ಗೆ ಹೋಗಿ ಅಂತ ನಿಮ್ಗೆ ಅಷ್ಟಕ್ಕೂ ಅವಶ್ಯಕತೆ ಯಾವುದಕ್ಕಿದೆ ಆ ಮೊಬೈಲ್ ಹಿಂದೆ ನೀವು ಹೋದರೆ ಒಳ್ಳೆಯದು. ಈಗ ನೋಡಿ, ಕೆಲವೊಬ್ರಿಗೆ ಒಬ್ಬ ಯೂಟ್ಯೂಬರ್ ಇರ್ತಾರೆ, ಅವ್ರಿಗೆ ಲಾಗಿನ್ ಮಾಡೋಕ್ಕಂತ ಒಂದು ಮೊಬೈಲ್ ಬೇಕಾಗಿರುತ್ತೆ, ಐಫೋನು. ಕಡಿಮೆ ಅಂದರೂ ಅವ್ರು ಅದಕ್ಕೆ 80,000 ಇನ್ವೆಸ್ಟ್ ಮಾಡಬೇಕು. ಅದಕ್ಕಪ್ಪ ಅಂದರೆ ಲೇಟೆಸ್ಟ್ ಸೀರೀಸ್ ಯಾವುದೋ ಒಂದು ಐಫೋನ್ 14, 15 ಈ ರೀತಿ ತಗೋಬೇಕು ಅನ್ನೋದು ಅವ್ರ ಮೈಂಡಲ್ಲಿ ಇರುತ್ತೆ. ಬಟ್ ಅಲ್ಲಿ ಇನ್ನೊಬ್ಬ ಐಫೋನ್ 16 Pro Max ತಗೋತಾನೆ, ಅವ್ರಿಗೆ ಇದ್ರ ಬಗ್ಗೆ ಯಾವುದೇ ಅವಶ್ಯಕತೆನೇ ಇರಲ್ಲ. ಜಸ್ಟ್ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎತ್ತೋದು, ಫೇಸ್ಬುಕ್ಕಲ್ಲಿ ವೀಡಿಯೋಸ್ ನೋಡೋದು, ಅದು ಬಿಟ್ಟರೆ ಕಾಲು, ಮೆಸೇಜು, ವಾಟ್ಸಪ್ಪು, ಇಷ್ಟೇ ಅವಶ್ಯಕತೆ ಇರುತ್ತೆ. ಇದು 10,000 ರೂಪಾಯಿ ಮೊಬೈಲಲ್ಲೂ ಬರುತ್ತೆ, ಬಟ್ ಅದು ದುಡ್ಡು ಮಾಡಿದ್ರೆ ಮಾಡ್ತಾರೆ. ಈ ರೀತಿಯ ಪ್ರಾಬ್ಲಮ್ ಸಹ ಬರುತ್ತೆ. ಅನಾವಶ್ಯಕವಾಗಿ ನಿಮ್ಮ ದುಡ್ಡನ್ನು ವೇಸ್ಟ್ ಮಾಡಬೇಡಿ. ಮೊಬೈಲ್ಸು ಸಹ ನೋಡ್ಕೊಂಡು ತಗೊಳ್ಳಿ. ನಿಮ್ಮ ಮೊಬೈಲ್ ಎಷ್ಟು ದಿವಸ ಬಳಕೆ ಬರುತ್ತೆ ಅಂತ ನನಗೆ ಇನ್ನೊಂದ್ಸಲ ಕೇಳಿದ್ರೆ ಸಿಂಪಲ್ ಆಗಿ ಹೇಳು, 5 ವರ್ಷ ನೀವೇನಾದರೂ ಆರಾಮಾಗಿ ಯೂಸ್ ಮಾಡಿದ್ರೆ ಇಂದಿನ ದಿನಗಳಲ್ಲಿ ಲಾಂಚ್ ಆಗೋ ಮೊಬೈಲ್ಸು ಮುಂದಿನ 3 ವರ್ಷಗಳ ಕಾಲ ಬರುತ್ತೆ. ಅದನ್ನ ನೀವು ಸ್ವಲ್ಪ ನೀಟಾಗಿ ಸೂಕ್ಷ್ಮವಾಗಿ ಆ ಮೊಬೈಲ್ನ ಡಿಸ್ಪ್ಲೇ ಏನೋ ಹೋಗದೆ ಇರೋ ಥರ ಮೊಬೈಲ್ನ ಒಂದು ರೀತಿಯ ಚಿನ್ನದ ರೀತಿ ನೋಡ್ಕೊಂಡು ಆ ಮೊಬೈಲ್ ನೀವು ಏನಾದರೂ ಯೂಸ್ ಮಾಡಿದ್ರಿ ಅಂದರೆ ಆ ಮೊಬೈಲ್ ಆರಾಮಾಗಿ 5 ಇಯರ್ಸ್ ಅಂತೂ ಬಂದೇ ಬರುತ್ತೆ. ಆಫ್ಟರ್ ದ 5 ಇಯರ್ಸ್ ಗುರು, 5 ವರ್ಷ ಆದ್ಮೇಲೂ ನಾನೊಂದು ಹೊಸ ಮೊಬೈಲ್ ತಗೋಬೇಕಾ ಅಂತ ನೀವು ನಾನು ಕೇಳಿದ್ರು, ಖಂಡಿತವಾಗಿಯೂ ತಗೋರಿ. ಯಾಕಪ್ಪ ಅಂದರೆ ಈ ಮೊಬೈಲೇ ನೀವು 5 ವರ್ಷ ಆದ್ಮೇಲೂ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಈಗ ಏನೂ ಇರಲ್ಲ ಸರಿನಾ. ಸ್ಮಾರ್ಟ್ ಫೀಚರ್ಸ್ ಅನ್ನೋದೇ ಸಿಗಲ್ಲ, ನೀವು ಹೊಸ ಟೆಕ್ನಾಲಜಿನ ಮಿಸ್ ಮಾಡ್ಕೋತೀರಾ. ಆಯಿತು, ಒಂದು 10 ವರ್ಷ ಆದಮೇಲೆ ಮೊಬೈಲ್ ತೊಗೊಂಡ್ರಿ ಅಂದರೆ ಆ ಮೊಬೈಲಲ್ಲಿ ಇರೋ ಫೀಚರ್ಸ್ ದೇವರನ್ನೇ ನಿಮ್ಮ ತಲೆಗೆ ಹೋಗಲ್ಲ. ಸ್ವಲ್ಪ ಕಾಲದ ಜೊತೆ ನೀವು ಅಪ್ಗ್ರೇಡ್ ಆಗಬೇಕು ಸರಿನಾ. ಹಂಗಂತ ಈ ಫೋನ್ ತೊಗೊಂಡು 1 ವರ್ಷ ಆಯಿತು ಅಪ್ಗ್ರೇಡ್ ಆಗೋಣ ಗುರು ಅಂತ ಇನ್ನೊಂದು ಹೊಸ ಮೊಬೈಲ್ ಲಾಂಚ್ ಮಾಡಿದ್ರೆ ತಗೊಳ್ಳೋದಲ್ಲ ವೇಸ್ಟ್. ಓಕೆ, ಐ ಥಾಟ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗದಿದ್ದಲ್ಲಿ ಡಿಸ್ಲೈಕ್ ಮಾಡಿ. ಆ್ಯಂಡ್ ಯಾಕೆ ಡಿಸ್ಲೈಕ್ ಮಾಡಿದ್ದೀರಾ ಅಂತಲೂ ಕಮೆಂಟ್ ಮಾಡಿ. ಏನಾದರೂ ತಪ್ಪಾದಲ್ಲಿ ಕ್ಷಮಿಸಿ, ಅದು ಸಹ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ಆ ತಪ್ಪನ್ನ ಮಾಡಲ್ಲ. ಗುರು, ಶೇರು ಮಾಡಿ. ನಿಮ್ಮ ಒಂದು ಶೇರಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ. ಆದ್ದರಿಂದ ನನ್ನಿಂದ ಅಲ್ಲ ಗೈಸ್, ನಿಮ್ಮಿಂದ. ಯಾಕೆ ಬಂದರೆ ಶೇರ್ ಮಾಡೋರು ನೀವು, ನಿಮ್ಮಿಂದ ಪ್ಲೀಸ್ ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನಮಗೆ ಒಂದು ರೀತಿಯ ಎನರ್ಜೆಟಿಕ್ ಸ್ಟಿಂಗ್ ಕೊಡಿದ್ರೆ ಎನರ್ಜಿ ಬರಲ್ಲ ಸರಿನಾ. ನಿಮ್ಮ ಒಂದು ಲೈಕ್ ಮಾಡಿದ್ರೆ ಎನರ್ಜಿ ಬರುತ್ತೆ, ಅದ್ರ ಜೊತೆ ಸಬ್ಸ್ಕ್ರೈಬು ಮಾಡಿ. ಸಿಗೋಣ.